ಇವತ್ತು ಬ್ಲಾಗ್ ಏನಂದರೆ ಇಲ್ಲಿ ಬೀನ್ಸ್ ಸ್ವಲ್ಪ ಅರ್ಧ ತೋಟ ಬಿದ್ದೋಗಿದೆ ಅಲ್ವಾ, ಬಿದ್ದೋಗಿರೋದ್ರಲ್ಲಿ ಒಂದು ಕಿತ್ತು ಮಾರ್ಕೆಟ್ಗೆ ಹಾಕೋಣ ಅಂತ ಕೇಳ್ತಾ ಇದ್ದೀವಿ. ಇವಾಗ ಮಾರ್ಕೆಟ್ಗೆ ಹೋಗೋದ್ಮೇಲೆ ಏನು ರೇಟ್ ಆಯಿತು, ಜನಗಳಿಗೆ ಎಷ್ಟು ಆಯಿತು ಖರ್ಚು, ಇದೆಲ್ಲ ಇವಾಗ ಈ ವಿಡಿಯೋದಲ್ಲಿ ಹಾಕ್ತೀನಿ ನೋಡಿ. ನೋಡಿ ತೋಟ ಒಂದು ಅರ್ಧ ತೋಟ ಅಷ್ಟು ನೀಲಾಕಿದ್ದೀವಿ, ಇನ್ನು ಅರ್ಧ ಎಕರೆ ನೀಲಾಕೋಕ್ಕಾಗಿಲ್ಲ ನಮ್ಮ ಕೈಯಲ್ಲಿ, ಬಿಟ್ಟಾಕಿದ್ವಿ ಹಂಗೆ. ರೇಟ್ ಬೇರೆ ಇರಲಿಲ್ಲ, ಅದರಿಂದ ನೋಡಬೇಕು ಮಾರ್ಕೆಟಲ್ಲಿ ಏನು ರೇಟ್ ಹೋಗುತ್ತೆ ಏನು ಅಂತ. ನೋಡಿ ಕೊನೆವರೆಗೂ ಯಾರು ರೈತರಾಗಿದ್ದರೆ. ಮಳೆ ಗಾಳಿ ಬಿರುಗಾಳಿ ಬಂದು ನೋಡಿ ಯಾವ ಥರ ತೋಟ ಎಲ್ಲ ಬಿದ್ದೋಗಿದೆ ಅಂತ. ಈ ವಿಡಿಯೋ ನಾನು ಇದ್ರ ಬಗ್ಗೆ ಬಿದ್ದೋಗಿರೋದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ದೀನಿ. ನಾನು ಯೂಟ್ಯೂಬ್ ಚಾನಲ್ ಹೋಗಿ ಚೆಕ್ ಮಾಡಿ ನೋಡಿ, ಬೇಕಂದರೆ ಇಂಟ್ರೆಸ್ಟ್ ಇದ್ದರೆ ನಿಮ್ಗೆ ಯಾರಿಗಾದ್ರು. ಊರಲ್ಲಿ ಕೇಳಿದ್ವಿ ಕಾಯಿ ಕೀಳಕ್ಕೆ ಬರ್ತೀರಾ ಅಂತ. ಊರು ಬಿಟ್ಟು ನಮ್ಮೂರಲ್ಲಿ ಬಂದರೆ 200, 250, 280, 300 ಆ ಥರ ಕೊಡ್ತಾರೆ ನಮ್ಮೂರಲ್ಲೇ. ಆದರೆ ಊರು ಬಿಟ್ಟು ಆಚೆ ಊರಿಗೆ ಕೂಲಿಗೆ ಹೋದರೆ ಅವ್ರಿಗೆ 350, 370, 400, 500 ಆ ಥರ ಕೂಲಿ ಸಿಗುತ್ತೆ. ಅದರಿಂದ ಅವರು ಊರೊಳಗೆ ಇರೋರಿಗೆ ಬರಲ್ಲ. ಇವಾಗ ಎಕ್ಸಾಂಪಲ್ಗೆ ನಾನು ಇವಾಗ ಬೇರೆ ಊರ ಕಡೆಯವ್ರನ್ನ ಕರೆದು ನಮ್ಮ ತೋಟದಲ್ಲಿ ಕೆಲಸ ಮಾಡಿಸ್ಕೊಂಡ್ರೆ ನಾನು ಇವಾಗ 350 ರೂಪಾಯಿ ಕೊಡ್ತೀನಿ ಮಧ್ಯಾಹ್ನ ಕೂಲಿ. ಆ ಥರ ಅವರು ನಮ್ಮೂರವರು ಬೇರೆ ಊರಿಗೆ ಹೋಗಿ ಕೂಲಿ ಆ ಥರ ಸಂಪಾದಿಸ್ಕೊತಾರೆ. ನಾವಿಲ್ಲಿ ಏನು ಕಷ್ಟಪಟ್ಟು ದುಡ್ದಿರ್ತೀವಲ್ವ, ಅದೆಲ್ಲ ಇವ್ರಿಗೆ ಸುರಿಯೋಗುತ್ತೆ, ನಮಗೆ ಉಳಿಯೋದೇನು ಇರಲ್ಲ. 7 ಗಂಟೆಗೆ ಕರೆದಿದ್ವಿ ಜನಗಳನ್ನು ಬಂದು, ಈ ಥರ ತೋಟದಲ್ಲಿ 7 ಗಂಟೆಗೆಲ್ಲ ಇರಬೇಕು, ನಮಗೆ ಅಲ್ಲಿ 3 ಗಂಟೆಗೆ ಆಕ್ಷನ್ ಇರುತ್ತೆ, ನೀವು 12 ಗಂಟೆಗೆ 12 ಗಂಟೆಗೆ ಕಂಪ್ಲೀಟ್ ಆಗಿರಬೇಕು ಕಾಯಿ ಕೀಳೋದೆಲ್ಲ. ನಾವು ಇನ್ನೊಂದು ಅವರಲ್ಲಿ ಬೀನ್ಸ್ ಇರತ್ತಲ್ವ ಅದನ್ನೆಲ್ಲ ಮೂಟೆಗಳಿಗೆ ತುಂಬ್ಕೊಂಡು ಆಟೋದಲ್ಲಿ ತಗೊಂಡು 3 ಗಂಟೆ ಒಳಗಡೆ ಹೋಗಿ ಅಲ್ಲಿರಬೇಕು ಆಕ್ಷನ್ಗೆ ರೆಡಿಯಾಗಿ ಅಂತ ಹೇಳಿರ್ತೀವಿ. ಆದರೂ ಅವರು ಒಂದು 7:30, 8 ಗಂಟೆ ಆ ಥರ ಬರ್ತಾರೆ. ನೋಡಿ ಈ ಥರ ಎಲ್ಲ ಮಾಡ್ತಾರೆ ಕೂಲಿ ಜನಗಳು. ಯಾವ ಕಡೆಯಿಂದ ಯಾವ ಕಡೆ ನೋಡಿದ್ರು ನಮಗೆ ಲಾಸ್ ಗುರು. ಅದರಿಂದ ಅನ್ಸ್ಬಿಟ್ಟು ಈ ಥರ ಹೈನುಗಾರಿಕೆನೂ ಮಾಡ್ಕೊತಾ ಇದ್ದೀವಿ ವ್ಯವಸಾಯ ಜೊತೆ. ನೋಡಬೇಕು ಇನ್ನು ಮುಂದಕ್ಕೆ ಏನೇನಾಗುತ್ತಂತ. ನನಗಂತೂ ಒಂಥರ ಸಾಕಾಗೋಯ್ತು. ಒಂದು 3 ತಿಂಗಳಲ್ಲೇ 6 ತಿಂಗ್ಳಿಗೆ ಅಷ್ಟೇ ನೋಡಾಕಿದ್ದೀನಿ. ವ್ಯವಸಾಯದ ಜೊತೆ ಹೈನುಗಾರಿಕೆನೂ ಮಾಡ್ಕೊತಾ ಇದ್ದೀವಿ ನಾವು. ಇದರಲ್ಲಿ ಬರೋ ಇನ್ಕಮ್, ಹಾಲಲ್ಲಿ ಬರೋ ಇನ್ಕಮ್ನೆಲ್ಲ ತೆಗೆದು ಈ ಥರ ಬೆಳೆಗಳೇನಾದರೂ ಮಾಡ್ಕೊತೀವಿ. ಅದ್ರಲ್ಲಿ ಬಂದರೆ ಬಂತು, ಇಲ್ಲಾಂದರೆ ಇಲ್ಲ. ಈ ಥರ 8 ಹಸುಗಳಿದ್ದಾವೆ. ಇವಾಗ ಒಂದು 4 ಹಸುಗಳು ಇಟ್ಕೊಂಬಂದು ಈ ಮರದ ಕೆಳಗಡೆ ಕುಟ್ಟಾಕಿದ್ದೀನಿ. ಇವಾಗ ಈ ಮರದ ಕೆಳಗಡೆ ಇರೋದ್ರಿಂದ ಸ್ವಲ್ಪ ತಂಪಾಗಿರುತ್ತೆ, ಹಸುಗಳಿಗೆ ನೆರಳು ಮತ್ತು ಸ್ವಲ್ಪ ಕೂಲಿಂಗ್ ಇರುತ್ತೆ. ಅದರಿಂದ ಈ ಕಾನಗ ಮರದ ಕೆಳಗಡೆ ಕಟ್ಟಾಕ್ತೀವಿ ಈ ಥರ ಹಸುಗಳು. ಇಲ್ಲೊಂದು 4 ಹಸು ಇದ್ದಾವೆ, ಶೆಡ್ ಹತ್ರ ಇನ್ನೊಂದು 4 ಇದ್ದಾವೆ. ಇಟ್ಕೊಂಬಂದು ಈ ಥರ ಕಟ್ಟಾಕಿ ಹುಲ್ಲಾಕ್ತೀವಿ. ಇಲ್ಲಿ ಒಣ ಹುಲ್ಲು, ಹಸಿ ಹುಲ್ಲು ಆ ಥರ. ತೋಟದಲ್ಲಿ ಏನಾದರೂ ಕೆಲಸ ಇರುವಾಗ ಈ ಥರ ಒಣ ಹುಲ್ಲು ಹಾಕೊಂಡ್ಬಿಡ್ತೀವಿ. ಬೆಳಗ್ಗೆನೇ ಒಣ ಹುಲ್ಲು ಹಾಕೊಂಡ್ಬಿಟ್ಟು 1 ಗಂಟೆ ಆ ಥರ ಹಸಿ ಹುಲ್ಲು ಕಿತ್ತಾಕೊತೀವಿ. ಇವಾಗೆಲ್ಲ ಪ್ರೆಗ್ನೆಂಟ್ ಆಗಿದ್ದಾವೆ, ಅದರಿಂದ ಹಾಲು ಸ್ವಲ್ಪ ಕಡಿಮೆ ಆಗಿದೆ. ಅದರಿಂದ ಈ ಥರ ಅದರಿಂದ ಈ ಥರ ಡ್ರೈ ಹುಲ್ಲು ಹಾಕೋದ್ರಿಂದ ಹಾಲು ಅನ್ನೋದು ಸ್ವಲ್ಪ ಕಡಿಮೆ ಆಗಲಿ ಅಂತ ಈ ಥರ ಆಡ್ತೀವಿ. ಅಂದರೆ ಒಂದು 7 ತಿಂಗಳಾದಮೇಲೆ ಈ ಥರ ಹಾಲು ಬಿಟ್ಬಿಡ್ತೀವಿ ನಾವು ಹಸುಗಳಲ್ಲಿ. ಆಮೇಲೆ ಸ್ವಲ್ಪ ಹಾಲು ಇನ್ನೊಂದು ನೆಕ್ಸ್ಟು ಈಲ್ಡ್ಗೆ, ಅಂದರೆ ನೆಕ್ಸ್ಟು ಕರುವಾಗತ್ತಲ್ವ, ಹಾಲು ಅನ್ನೋದು ಪಿಕಪ್ ಆಗುತ್ತೆ. ಅದರಿಂದ ಈ ಥರ ಮಾಡ್ಕೊತೀವಿ ನಾವು. 6 ತಿಂಗಳಾದಮೇಲೆ ಈ ಥರ ಫುಡ್ಡು ಮೈಂಟೈನ್ ಮಾಡ್ಕೊತೀವಿ. 7ನೇ ತಿಂಗಳು ಬಿದ್ಮೇಲೆ ಹಾಲೆಲ್ಲ ಫುಲ್ಲು ಡ್ರೈ ಆಗಲಿ ಅಂತ. ಇಲ್ಲೊಂದು ಡೆಸ್ ಇದೆ. ಟೈಮ್ ಒಂದು 7:30 ಆಗ್ತಾ ಇದೆ. ಜನರು ಬಂದಿದ್ದಾರೆ ಕಾಯಿ ಕೇಳೋದಕ್ಕೆ. ಇವಾಗ ಒಂದೊಂದು ಕಾಲುವೆ ಕಿತ್ತಿದ್ದಾರೆ. ಒಂದು 12 ಗಂಟೆ ಒಳಗಡೆ ಕಿತ್ತಾಕ್ತಾರೆ. ಇಲ್ವ ಒಂದು 10 ಗಂಟೆ ಆಗ್ತಾಯಿದೆ. ಅವರು ಊಟ ತಿಂತಿದ್ದಾರೆ, ನಾವು ಊಟ ತಿನ್ನೋಕ್ಕಂತ ಬಂದಿದ್ದೀವಿ ಶೆಡ್ ಒಳಗಡೆ. ನಮ್ಮಮ್ಮ ಬಂದು ಬಸ್ಸಾರು ಮತ್ತು ಮುದ್ದೆ ಮಾಡಿದ್ಲು. ಇದು ಸೊಪ್ಪಿನ ಪಲ್ಯ ಚೆನ್ನಾಗಿತ್ತು, ಅದಕ್ಕೆ ನೋಡಿಸ್ತಾ ಇದ್ದೀನಿ ನಿಮಗೆ. ಕಾಯಿ ಕೀಳಕ್ಕೆ ಬಂದಿದ್ರಲ್ಲ ಅವ್ರದ್ದು ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಬಂದಿದ್ದಾರೆ. ಅರ್ಧ ಹೊಲ ಆಗಿದೆ, ಒಂದು 11 ಗಂಟೆ ಆ ಥರ ಆಗ್ತಾಯಿದೆ. ಇನ್ನೊಂದು ಅರ್ಧ ಹೊಲ ಇದೆ. ಇನ್ನೊಂದು 1 ಗಂಟೆ ಒಳಗಡೆ ಈ ತೋಟ ಎಲ್ಲ ಕಿತ್ತಾಕ್ತಾರೆ. ಇವಾಗ ನಮ್ಮೂರು ಬಂದು KGF ಪಕ್ಕದಲ್ಲಿ ಶಾಂತಿಪುರಂ ಮತ್ತು ಕುಪ್ಪಮ್ಮು ಬಾರ್ಡ್ರು ನಮ್ಮೂರು. ಅದರಿಂದ ನಮ್ಮೂರ ಕಡೆ ಎಲ್ಲ ತೆಲುಗು ತುಂಬ ಉಪಯೋಗಿಸ್ತಾರೆ, ಮಾತಾಡ್ತಾರೆ. ಅದಕ್ಕೆ ತೆಲುಗುದಲ್ಲಿ ನಮ್ಮಪ್ಪ ಹೇಳ್ತಾ ಇದ್ದಾರೆ, ಈ ಥರ ಕಾಯಿಗಳು ಮಚ್ಚೆಗಳು ಬಂದುಬಿಟ್ಟಿದೆ, ಅದು ಗಿಡದಲ್ಲೇ ಬಿಟ್ಟಾಕಿ ಕಿಲ್ಬೇಡಿ, ಅದು ಅಷ್ಟೊಂದು ರೇಟ್ ಹೋಗಲ್ಲ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ನಿಮಗೆ ಇವಾಗ ನಾನು ಹೇಳ್ತಾ ಇರೋದು. ಹಂಗೆ ಸ್ವಲ್ಪ ಕಾಯಿಗೆ ಎಲ್ಲ ಹಾಕಿದ್ದೀವಿ, ಮೂಟೆಗಳಿಗೆಲ್ಲ ತುಂಬ್ತಾ ಇದ್ದೀನಿ. ಇವಾಗ ಟೈಮ್ ಒಂದು 11:30 ಆ ಥರ ಆಗ್ತಾ ಇರ್ಬೋದು. ಮಾರ್ಕೆಟ್ಗೆ ಒಂದು ಗೋಣಿ ಚೀಲ ಮೇಲೆ, ಅಂದರೆ ಗೋಣಿದು ಇದಿರತ್ತಲ್ವ, ಅದು 5 kg ಆ ಥರ ತೆಗಿತಾರೆ ತೂಕನದು. ಅಂದರೆ ಮೇಲೆ ಸೊಬ್ಗಿ ಪಲ್ಲು ಹಾಕಿರ್ತೀವಿ. ಅದರಿಂದ 5 kgಗೆ ಒಂದು ಎಕ್ಸಾಂಪಲ್ಗೆ ಒಂದು ರೇಟ್, ಒಂದು ಬೀನ್ಸ್ 1 kg 40 ರೂಪಾಯಿ ಆ ಥರ ಹೋದರೆ ಒಂದು 200, 250 ರೂಪಾಯಿ ಆ ಥರ ತೆಗ್ದಾಕ್ತಾರೆ.
ಒಂದು ಮೂಟೆ ಮೇಲೆ. ಅದರಿಂದ ನಾವು ಸ್ವಲ್ಪ ಚೆನ್ನಾಗಿ ಒಂದು 7-8 ಮೂಟೆ ಆಗೋದ್ರನ್ನ 2 ಮೂಟೆ ಆಗೋದ್ರನ್ನ ಒಂದೇ ಮೂಟೆಗೆ ಚೆನ್ನಾಗಿ ಹಾಕಿ ಕೂರಿ ಇಕ್ಕಿಬಿಟ್ಟಿರ್ತೀವಿ. ನಮ್ಗೆ 100 ರೂಪಾಯಿ ಕೂಡ ಇಂಪಾರ್ಟೆಂಟ್. ಅದರಿಂದ ನಾವು ಈ ಥರ ಮಾಡ್ತೀವಿ. ಕಾಯಿಗಳ ಮೇಲೆ ಮಚ್ಚೆಗಳು ಬಂದುಬಿಡುತ್ತೆ ಅಂತ ಕಾಯಿಗಳನ್ನೆಲ್ಲ ಆಯ್ತಾ ಇದ್ದಾರೆ ಅವರು ಜನರು, ಅಂದರೆ ತೋಟ ಕೆಲಸಕ್ಕೆ ಬಂದಿರ್ತಾರಲ್ಲ, ಅದರಿಂದ ಈ ಥರ ಆಯ್ತಾ ಇದ್ದಾರೆ. ಅದಾದಮೇಲೆ ನಾವು ಮೂಟೆಗಳೆಲ್ಲ ಹೊಲ್ದಾಕಿದ್ದೀವಿ. ಇವಾಗ ಇದು ಪ್ರೆಸೆಂಟ್ ಇದು ಒಂದು 5-6 ಮೂಟೆ ಏನೋ ಆಗಿರ್ಬೋದು, 6-7 ಆಗಿರ್ಬೋದು. ಎಲ್ಲ ಹೊಲ್ದು ಇವಾಗ ಇಟ್ಟಿದ್ದೀವಿ. ಆದಮೇಲೆ ಇವಾಗ ಆಟೋ ಬರುತ್ತೆ, ಆಟೋಗೆ ತುಂಬಿ ಹಂಗೆ ಕಳಿಸ್ಬಿಡೋದೆ ಮಾರ್ಕೆಟ್ಗೆ. ಕರೆಕ್ಟಾಗಿ ಒಂದು 12 ಗಂಟೆಗೆ ಅದರ ಕಿತ್ತಿದ್ದಾಯಿತು. ಆದಿದ್ದು ಮತ್ತು ಮೂಟೆಗಳು ತುಂಬಿದ್ದೆಲ್ಲ 1 ಗಂಟೆ ಒಳಗಡೆನೇ ಆಗೋಯ್ತು. 2 ಗಂಟೆಗೆ ಇವಾಗ ಜಾಗನ ಖಾಲಿ ಮಾಡಬೇಕು. ಇಲ್ಲೇನು ಜಾಗ ಖಾಲಿ ಇದೆಯಲ್ವ ಆಟೋ ಹಿಂದ್ಗಡೆ, ಈ 6 ಮೂಟೆನೂ ಆಟೋ ಒಳಗಡೆ ತುಂಬಿಡ್ತೀವಿ. ಇವಾಗ ನಾವು ನೋಡ್ಕೊಳ್ಳಿ, ಹಂಗೆ ನೋಡಿಸ್ತೀನಿ. ಇವಾಗ ಆಟೋ ಬಂದಿದೆ, ಲೋಡ್ ಮಾಡ್ತಾ ಇದ್ದೀವಿ. ಬೀನ್ಸ್ ಮೂಟೆಗಳೆಲ್ಲ ಲೋಡ್ ಮಾಡಿ ಹಂಗೆ ಆಟೋನ ಕಳಿಸ್ತೀವಿ. ಹಂಗೆ ಅವ್ರಿಗೆಲ್ಲ ಸ್ವಲ್ಪ ಊಟ ಮಾಡಿರಲ್ಲಲ್ವ ಮಧ್ಯಾಹ್ನ ಟೈಮು, ಒಂದು 2 ಗಂಟೆ ಆಗಿರುತ್ತೆ. ಅದರಿಂದ ಬಾಳೆಹಣ್ಣೆಲ್ಲ ತಂದಿದ್ದೀವಿ ಅವ್ರು ಕೊಡೋಕ್ಕೆ. ಅಂದರೆ ಮಧ್ಯಾಹ್ನ ಸ್ವಲ್ಪ ಸುಸ್ತಾಗಿರುತ್ತೆ, ಬಾಳೆಹಣ್ಣು ಜ್ಯೂಸು ಅದು ಇದು ತಂದು ಕೊಡ್ತೀವಿ. ಈ ಥರ ಕೂಲಿಯವ್ರಿಗೆ, ಅದೇ ತೋಟದ ಕೆಲಸ ಮಾಡೋಕ್ಕೆ ಬರ್ತಾರಲ್ವ ಅವ್ರಿಗೆ ಕೊಟ್ಟು ಮತ್ತೆ ಕಳಿಸ್ತೀವಿ. ಕಳಿಸಿದ್ದಾದ್ಮೇಲೆ ನೋಡಿ ಈ ಥರ ರೇಟ್ಗಳು ಇತ್ತು. ನಾವು ಒಂದು 2 ಕ್ವಿಂಟಾಲು 61 kg ಬಂದ್ಬಿಟ್ಟು 40 ರೂಪಾಯಿ ರೇಟ್ ಹೋಗಿದೆ. 1 ಕ್ವಿಂಟಾಲು 71 kg ಬಂದ್ಬಿಟ್ಟು ಅದು ಮಚ್ಚಗಿಕಾಯಿ ಮತ್ತು ಕಾಯಿ ಅಷ್ಟೊಂದು ಚೆನ್ನಾಗಿಲ್ಲ. ಅದರಿಂದ 20 ರೂಪಾಯಿ ರೇಟ್ ಹೋಗಿದೆ. 20 ರೂಪಾಯಿ ರೇಟ್ ಹೋಗಿರೋದು ಬಂದ್ಬಿಟ್ಟು 3420 ರೂಪಾಯಿ ಬಂದಿದೆ. ಅದ್ರಿಗೆ 2 ಕ್ವಿಂಟಾಲು 61 kgಗೆ ನನಗೆ 8240 ಬಂದಿದೆ. ಅದರಲ್ಲಿ ಕಮಿಷನ್ ಬಂದ್ಬಿಟ್ಟು 1160 ರೂಪಾಯಿ ತೆಗೆದಿದ್ದಾರೆ. ನನಗೆ ಕೈಗೆ ಬಂದಿರೋದು ಬಂದ್ಬಿಟ್ಟು 10,500 ರೂಪಾಯಿ ನನ್ನ ಕೈಗೆ ಬಂದಿದೆ. ಈ ಥರ ಆಗಿದೆ ನೋಡಿ. ಉಗಾದಿ ಹಬ್ಬ ಟೈಮಲ್ಲಿ ಇದು ಕಿತ್ತಾಕಿರೋದು, ಸ್ವಲ್ಪ ಲೇಟಾಯಿತು ಹೀಟ್ ಮಾಡಿ ಹಾಕೋದು, ಅದರಿಂದ ಸ್ವಲ್ಪ ಲೇಟಾಗಿ ಹಾಕಿದ್ದೀನಿ ವೀಡಿಯೋ ನೋಡಿ. ಈ ಥರ ಇನ್ನೊಂದು ತೋಟನೂ ಬಿಲ್ದಿರಿದ್ದಿದ್ರೆ ಒಂದು ಟೈಮ್ಗೆ 20,000 ಹಂಗೆ ಬಂದಿರೋದು. ಏನು ಮಾಡೋದು, ಮಳೆ ಬಂದು ಕೆಡ್ಸಾಕ್ತು. ನಿಮ್ಗೇನಾದರೂ ಈ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಫಾಲೋ ಮಾಡಿ. ಇದೇ ಥರ ವೀಡಿಯೋಸ್ ಮಾಡ್ತಿರ್ತೀನಿ.